ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನೋಡೋಣ. ಅದು ಹೌ ಡಸ್ ಅ ಕಂಪಾಸ್ ವರ್ಕ್. ನಾವೆಲ್ಲರೂ ಕಂಪಾಸ್ ಯೂಸ್ ಮಾಡ್ತಿದ್ದೀವಿ. ಎದಕ್ಕೆ? ಡೈರೆಕ್ಷನ್ ಫೈಂಡ್ ಮಾಡೋಕ್ಕೆ. ಅದು ಆಲ್ವೇಸ್ ನಾರ್ತ್ಗೆ ಪಾಯಿಂಟ್ ಮಾಡುತ್ತೆ ಅಂತ ಗೊತ್ತು. ಬಟ್ ಕ್ವಶನ್ ಏನಂದ್ರೆ, ಅದು ಟ್ರೂ ನಾರ್ತ್ಗೆ ಪಾಯಿಂಟ್ ಮಾಡುತ್ತೋ ಇಲ್ಲ ಮ್ಯಾಗ್ನೆಟಿಕ್ ನಾರ್ತ್ಗೋ? ಇದು ಸಿಂಪಲ್ ಕ್ವಶನ್ ಅನ್ಸುತ್ತೆ, ಬಟ್ ಆನ್ಸರ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಬನ್ನಿ ಇದ್ರ ಬಿಹೈಂಡ್ ಇರುವಂತ ರಿಯಲ್ ಸೈನ್ಸ್ ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ದ ಅರ್ತ್ ಆಸ್ ಅ ಜೈಗ್ಯಾಂಟಿಕ್ ಮ್ಯಾಗ್ನೆಟ್. ಅರ್ತ್ ನ ನೋಡಿದ್ರ ಜಸ್ಟ್ ಒಂದು ಪ್ಲಾನೆಟ್ ಅಂತ ಅನ್ಸುತ್ತ, ಬಟ್ ಆಕ್ಚುಲಿ ಅರ್ತ್ ಒಂದು ಜೈಂಟ್ ಮ್ಯಾಗ್ನೆಟ್ ತರ ಬಿಹೇವ್ ಆಗುತ್ತೆ. ಇನ್ಸೈಡ್ ಅರ್ತ್ ಔಟರ್ ಕೋರ್ ಅಂತ ಒಂದು ಲೇಯರ್ ಐತಿ. ಅದು ಲಿಕ್ವಿಡ್ ಐರನ್ ಮತ್ತು ನಿಕ್ಕಲ್ ಇಂದ ಕಂಪೋಸ್ ಆಗೈತಿ. ಈ ಮೋಲ್ಟನ್ ಮೆಟಲ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರ್ತಾವ ಮತ್ತು ಈ ಮೂವ್ಮೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಜನರೇಟ್ ಮಾಡ್ತೈತಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟೈರ್ ಅರ್ತ್ ನ ಸರೌಂಡ್ ಮಾಡುತ್ತೆ ಮತ್ತು ಅದನ್ನ ನಾವು ಮ್ಯಾಗ್ನೆಟೋಸ್ಫಿಯರ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಅರ್ತ್ ಒಂದು ಬಿಗ್ ಮ್ಯಾಗ್ನೆಟ್ ವಿತ್ ಇಟ್ಸ್ ಓನ್ ಪ್ರೊಟೆಕ್ಟಿವ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಒಂದು ಕ್ವಶನ್ ಬರ್ತೈತಿ, ಏನಂದ್ರ ಕಂಪಾಸ್ ಯಾಕ ನಾರ್ತ್ಗೆ ಪಾಯಿಂಟ್ ಮಾಡುತ್ತ ಅಂತ ಹೇಳಿ. ಹೌದಾ? ಸಿಂಪಲ್ ರೂಲ್ ಹೇಳ್ಬೇಕಂದ್ರ ಅಪೋಸಿಟ್ ಅಟ್ರಾಕ್ಟ್ಸ್. ಅಂದ್ರ ನಾರ್ತ್ ಪೋಲ್ಗೆ ಸೌತ್ ಪೋಲ್ ಅಟ್ರಾಕ್ಟ್ ಆಗುತ್ತೆ. ಈಗ ಕಂಪಾಸ್ ಒಳಗಡೆ ಕಂಪಾಸ್ ಇನ್ಸೈಡ್ ಇರುವಂತ ನಿಡಲ್ ಅದು ಒಂದು ಸ್ಮಾಲ್ ಮ್ಯಾಗ್ನೆಟ್. ಅದನ್ನ ಫ್ರೀ ಆಗಿ ರೊಟೇಟ್ ಆಗಕ್ಕಂತಾನ ಅರೇಂಜ್ ಮಾಡಿರ್ತಾರ. ಹೌದಾ? ಈಗ ಮೇನ್ ಇಂಪಾರ್ಟೆಂಟ್ ಏನ್ ಪಾಯಿಂಟ್ ಅಂದ್ರ, ಕಂಪಾಸ್ದ ನಾರ್ತ್ ಎಂಡ್ ಆಕ್ಚುಲಿ ಅಟ್ರಾಕ್ಟ್ ಆಗೋದು ಅರ್ಥದ ಮ್ಯಾಗ್ನೆಟಿಕ್ ಸೌತ್ ಪೋಲ್ಗೆ. ಟ್ವಿಸ್ಟ್ ಏನಂದ್ರ, ಅರ್ಥದ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಜಿಯೋಗ್ರಾಫಿಕ್ ನಾರ್ತ್ ಹತ್ರ ಇರುತ್ತೆ. ಸೊ ಅದಕ್ಕೆ ಕಂಪಾಸ್ ನಾರ್ತ್ಗೆ ಪಾಯಿಂಟ್ ಮಾಡುತ್ತ ಅಂತ ನಮಗ್ ಕಾಣಿಸುತ್ತ. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರ ಜಿಯೋಗ್ರಾಫಿಕ್ ನಾರ್ತ್ ವರ್ಸಸ್ ಮ್ಯಾಗ್ನೆಟಿಕ್ ನಾರ್ತ್. ಜಿಯೋಗ್ರಾಫಿಕ್ ನಾರ್ತ್ ಅಂತಂದ್ರ ಅರ್ತ್ ರೊಟೇಟ್ ಆಗುವಂತ ಫಿಕ್ಸ್ಡ್ ಆಕ್ಸಸ್ ಪಾಯಿಂಟ್ ಇದು. ಮ್ಯಾಪ್ಸ್ ಒಳಗ ಯೂಸ್ ಮಾಡ್ತೀವಿ ಇದನ್ನ. ಅಂದ್ರೆ ಇದಕ್ಕ ಟ್ರೂ ನಾರ್ತ್ ಅಂತ ಕರಿತೀವಿ. ಬಟ್ ಮ್ಯಾಗ್ನೆಟಿಕ್ ನಾರ್ತ್ ಅಂತಂದ್ರ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರ್ತ್ ಒಳಗ ಎಂಟರ್ ಆಗಂತ ಒಂದು ಪಾಯಿಂಟ್. ಇದು ಫಿಕ್ಸ್ ಇರಂಗಿಲ್ಲ, ಟೈಮ್ ಟು ಟೈಮ್ ಶಿಫ್ಟ್ ಆಗ್ತಾ ಇರ್ತೈತಿ. ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರ, ಜಿಯೋಗ್ರಾಫಿಕ್ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ನಾರ್ತ್ ಸೇಮ್ ಅಲ್ಲ. ಇವುಗಳ ಮಧ್ಯೆ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಡಿಫರೆನ್ಸ್ ಇರುತ್ತೆ. ಅದಕ್ಕೆ ಕಂಪಾಸ್ ಆಲ್ವೇಸ್ ಎಕ್ಸಾಕ್ಟ್ ಮ್ಯಾಪ್ ನಾರ್ತ್ಗೆ ಪಾಯಿಂಟ್ ಆಗಲ್ಲ. ಈಗ ಲಾಸ್ಟ್ ಕ್ವಶನ್, ಮ್ಯಾಗ್ನೆಟಿಕ್ ಪೋಲ್ಸ್ ಯಾಕೆ ಶಿಫ್ಟ್ ಆಗ್ತಾವು? ರೀಸನ್ ನೋಡ್ರಿ, ಅರ್ಥದ ಔಟರ್ ಕೋರ್ ಒಳಗ ಇರೋಂಥ ಮೋಲ್ಟನ್ ಐರನ್ ಕಂಟಿನ್ಯೂಸ್ಲಿ ಮೂವ್ ಆಗ್ತಾ ಇರುತ್ತೆ. ಬಟ್ ಇದು ಸ್ಮೂತ್ ಫ್ಲೋ ಅಲ್ಲ, ಕ್ಯಾಯೋಟಿಕ್ ಅಂಡ್ ಚೇಂಜಿಂಗ್ ಪ್ಯಾಟರ್ನ್ಸ್ ಒಳಗ ಮೂವ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಮಾಡೋದು ಸ್ಟೇಬಲ್ ಸೋರ್ಸ್ ಅಲ್ಲ, ಅದು ಆಲ್ವೇಸ್ ಶಿಫ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಮ್ಯಾಗ್ನೆಟಿಕ್ ಪೋಲ್ಸ್ ಕೂಡ ಪೊಸಿಷನ್ ಚೇಂಜ್ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ ನೋಡಿದ್ರೆ, ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇವಾಗ ಕೆನಡಾದ ಆರ್ಕ್ಟಿಕ್ ಇಂದ ರಷ್ಯಾದ ಸೈಬೀರಿಯಾದತ್ತ ಮೂವ್ ಆಗ್ತಾ ಇದೆ. ಸೊ ಅರ್ತ್ ಮ್ಯಾಗ್ನೆಟ್ ಸ್ಟ್ಯಾಟಿಕ್ ಅಲ್ಲ, ಇಟ್ಸ್ ಆಲ್ವೇಸ್ ಡೈನಾಮಿಕ್. ಇವಾಗ ಪ್ರಾಕ್ಟಿಕಲ್ ಯೂಸ್ ನೋಡೋಣ. ಕಂಪಾಸ್ ಆಲ್ವೇಸ್ ಕರೆಕ್ಟ್ ಡೈರೆಕ್ಷನ್ ಕೊಡುತ್ತಾ? ಪ್ರಾಬ್ಲಮ್ ಏನಂದ್ರ, ಕಂಪಾಸ್ ಮ್ಯಾಗ್ನೆಟಿಕ್ ನಾರ್ತ್ಗೆ ಪಾಯಿಂಟ್ ಮಾಡುತ್ತೆ, ಬಟ್ ಮ್ಯಾಪ್ಸ್ ಯೂಸ್ ಮಾಡೋದು ಟ್ರೂ ನಾರ್ತ್. ಸೊ ಸ್ಲೈಟ್ ಎರರ್ ಬರ್ಬೋದು. ಅದಕ್ಕೆ ಇಂಜಿನಿಯರ್ಸ್ ಯೂಸ್ ಮಾಡೋದು ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ಹಂಗಂದ್ರ ಟ್ರೂ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ನಾರ್ತ್ ಮಧ್ಯೆ ಇರೋಂಥ ಆಂಗಲ್ ಡಿಫ್ರೆನ್ಸ್, ಈ ಆಂಗಲ್ ನ ಯೂಸ್ ಮಾಡಿಕೊಂಡು ಕರೆಕ್ಟ್ ಡೈರೆಕ್ಷನ್ ನ ಕ್ಯಾಲ್ಕುಲೇಟ್ ಮಾಡ್ತಾರ. ಮಾಡರ್ನ್ ಟೆಕ್ನಾಲಜಿ ಒಳಗ GPS ಮತ್ತು ಸರ್ವೇಯಿಂಗ್ ಟೂಲ್ಸ್ ವರ್ಲ್ಡ್ ಮ್ಯಾಗ್ನೆಟಿಕ್ ಮಾಡೆಲ್ ನ ಯೂಸ್ ಮಾಡಿ ಆಟೋಮೆಟಿಕ್ ಕರೆಕ್ಷನ್ ಮಾಡುತ್ತೆ. ಸೊ ಸ್ಮಾಲ್ ಡಿಫರೆನ್ಸ್ ಬಟ್ ವೆರಿ ಇಂಪಾರ್ಟೆಂಟ್ ಇನ್ ರಿಯಲ್ ಲೈಫ್. ಸೊ ಫೈನಲಿ ಕಂಪಾಸ್ ಟ್ರೂ ನಾರ್ತ್ಗೆ ಪಾಯಿಂಟ್ ಮಾಡಲ್ಲ, ಅದು ಆಲ್ವೇಸ್ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫಾಲೋ ಮಾಡುತ್ತೆ. ಮತ್ತು ನೆನ್ಪಿಟ್ಕೊಳ್ಳಿ, ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಜಿಯೋಗ್ರಾಫಿಕ್ ನಾರ್ತ್ ಸೇಮ್ ಅಲ್ಲ. ಈ ಒಂದು ಸ್ಮಾಲ್ ಡಿಫ್ರೆನ್ಸ್ ರಿಯಲ್ ವರ್ಲ್ಡ್ ಒಳಗೆ ತುಂಬ ಇಂಪಾರ್ಟೆಂಟ್. ಇಂಥ ಕಾನ್ಸೆಪ್ಟ್ಗೋಸ್ಕರ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.